ಒಂದು ಮೇಳೆ ಅಂದ್ರೆ ಪೊದೆ ತರ ಇದೆಯಲ್ಲ, ಅದರ ಒಂದು ಮಧ್ಯದಿಂದ ನಮ್ಮನ್ನ ಒಂದು ದೇವತೆ ಕೈ ಬೀಸಿ ಕರಿತಾ ಇದೆ ನೋಡು ಅಂತ ಹೇಳ್ತಾನೆ. ನೋಡಿ, ಇವನು ನಿಮ್ಮ ತಮ್ಮ ನಮ್ಮನ್ನ ನರಕಕ್ಕೆ ಹೋಗಿ ಅಂತ ಹೇಳ್ತಾನೆ. ನೀವು ಇದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರ, ನೀವು ಮನುಷ್ಯರು ಪ್ರಾಣಿಗಳು ಅಂತ ಅವ್ರ ಮೇಲೆ ರೇಗಾಡ್ತಾರೆ. ಅವರವರಲ್ಲಿ ಜಗಳಗಳನ್ನು ಸೃಷ್ಟಿ ಮಾಡಿ ಅವರ ಬದುಕನ್ನು ನಾಶ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ 3 ಪಿಶಾಚಿಗಳು ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹೋಳಿ ಶಂಕರ ಎಂಬ ನಾಟಕದ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಏನೇನು ತಿಳ್ಕೊಂಡ್ವಿ ಅಂದರೆ, ಅಲ್ಲಿ ಕವಿ ಲೇಖಕರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಬಗ್ಗೆ ತಿಳ್ಕೊಂಡ್ವಿ, ಆಶಯ ತಿಳ್ಕೊಂಡ್ವಿ, ಪಾತ್ರ ಪರಿಚಯ ತಿಳ್ಕೊಂಡ್ವಿ. ಅದಾದ ನಂತರ ನಾವು ಹೋಳಿ ಶಂಕರ ನಾಟಕದ ಪೂರ್ತಿಯಾದ ದೃಶ್ಯ 1ರಲ್ಲಿ ಬೆಪ್ತಕಡಿ ಬೋಳೆಶಂಕರ ಯಾರು, ಆ ಬೋಳೆಶಂಕರನ ಊರು ಹಾಗೂ ಕೋಡಂಗಿ ಬರ್ತಾರೆ. ಆ ನಾಟಕದಲ್ಲಿ ಭಾಗವತರು ಬರ್ತಾರೆ. ಕೋಡಂಗಿ ಅವರ ಒಂದು ಮಿತ್ರನಾದಂತಹ ಬೋಳೆಶಂಕರನ ಕಥೆನೇ ಹೇಳಬೇಕು ಅಂತ ಭಾಗವತರಿಗೆ ಹೇಳ್ತಾರೆ. ಅದರ ಪ್ರಕಾರ ಭಾಗವತರು ಕಥೆಯನ್ನ ಪ್ರಾರಂಭಿಸ್ತಾರೆ. ಕತೆ ಪ್ರಾರಂಭ ಆಗುತ್ತೆ. ಕಥೆಯಲ್ಲಿ ಬರುವಂತ ಪಾತ್ರದಲ್ಲಿ 3 ಜನ ಅಣ್ಣ ತಮ್ಮಂದಿರು ಬರ್ತಾರೆ. ಅದರಲ್ಲಿ ಸರದಾರ, ಸೋಮಣ್ಣ, ಸಾವ್ಕಾರ, ಕಾಮಣ್ಣ ಹಾಗೆ ಬೆಪ್ತಕಡಿ ಬೋಳೆಶಂಕರ ಇವರ ಒಂದು ವ್ಯಕ್ತಿತ್ವದ ಪರಿಚಯ ಕೂಡ ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಬೋಳೆಶಂಕರ ನೇರವಾಗಿ ಅವರು ಮಾತನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಭಾಗವತರು ಮತ್ತೆ ಕೋಡಂಗಿಗೆ ಹೇಳ್ತಾರೆ, ಬೋಳೆಶಂಕರ, ನಾನು ಹೊಲದ ಒಂದು ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ನನಗೆ ಹಾಡನ್ನ ಹಾಡ್ಕೊಂಡು ಕೆಲಸ ಪ್ರಾರಂಭಿಸ್ಬೇಕು. ನಾನು ನನ್ನ ಪಾಡಿಗೆ ಹಾಡನ್ನ ಹೇಳ್ಕೊಂಡು ಕೆಲಸ ಮಾಡ್ತೀನಿ, ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಹಾಡನ್ನ ಪ್ರಾರಂಭಿಸ್ತಾನೆ. ಈಗ ಇಂದಿನ ತರಗತಿಯಲ್ಲಿ ನಾವು ಮುಂದೆ ಅವನು ಹಾಡ್ತಾ ತನ್ನ ಹೊಲದಲ್ಲಿ ಯಾವ ರೀತಿ ಹಾಡನ್ನ ಹೇಳ್ಕೊಂಡು ಒಂದು ಹೊಲದ ಕೆಲಸವನ್ನ ಮಾಡ್ತಾ ಅವನು ಸಂತೋಷದಿಂದ ಇರ್ತಾನೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬನ್ನಿ, ದೃಶ್ಯ 1ರ ಮುಂದುವರಿದ ಭಾಗ ಇದು. ಬೆಪ್ಪು ತಕ್ಕಡಿ. ಬೆಪ್ತಕಡಿ ಬೋಳೆಶಂಕರ ತನ್ನ ಹೊಲದಲ್ಲಿ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಹಾಡನ್ನ ಹಾಡ್ಕೊಂಡು ಕೆಲಸ ಮಾಡೋದು ಸಂತೋಷವನ್ನ ಕೊಡುತ್ತೆ. ಹಾಗೆ ಅವನು ಹಾಡನ್ನ ಪ್ರಾರಂಭಿಸ್ತಾನೆ. ಈಗ ಕೇಳಿ ಹಾಡು. ಈ ಕಾಡು, ಈ ನದಿ, ಈ ಮಣ್ಣು ದೇವರ ಕಾಯ, ಏನಂತ ಹಾಡಲಿ ದೇವರ ಮಾಯ. ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ ಕಿರಣವ ಹೆಣೆಯುವ ಸೂರ್ಯನಿಗೆ ಏನೆನ್ನಲೆ ಶಿವನೇ ಏನೆನ್ನಲೆ. ಚಿಮ್ಮುವ ಹೂವಿನ ಗಮ್ಮಾನ ವಾಸನೆ ಸುಮ್ಮಾನ ಸಡಗರ ಕೇಳೆನ್ನಲೆ. ಏನೆನ್ನಲೆ ಶಿವನೇ ಏನೆನ್ನಲೆ. ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿಂದ ಕರೆಯುವೆನೆ. ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ ಕಿಲುಬಿದ ಮನಸ್ಸಿಗೆ ಏನೆನ್ನಲೆ ಶಿವನೇ ಏನೆನ್ನಲೆ. ಸೈತಾನನ ಒಕ್ಕಲಾಗಿ ಕೆಟ್ಟ ಆಸೆಗಳ ಬಿತ್ತಿ ನರಕಗಳ ಬೆಳೆಯುವವರಿಗೇನೆನ್ನಲೆ. ಏನೆನ್ನಲೆ ಶಿವನೇ ಏನೆನ್ನಲೆ. ಕಷ್ಟ ಸಾವಿರಿರಲಿ, ದುಃಖ ಸಾವಿರಿರಲಿ, ಈ ಬದುಕು ನನಗಿರಲಿ ಶಿವದೇವರೇ. ಈ ಬದುಕು ನನಗಿರಲಿ ಶಿವದೇವರೇ. ಸಾವಿರ ಮುಳ್ಳಿರಲಿ, ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಶಿವನೇ. ಒಂದಾರೆ ಅರಳಿದ ಹೂವಿರಲಿ ಶಿವನೇ. ಏನೆನ್ನಲೆ ನಾ ಏನೆನ್ನಲೆ, ಏನೆನ್ನಲೆ ಶಿವನೇ ಏನೆನ್ನಲೆ. ಈ ರೀತಿ ಬೋಳೆಶಂಕರ ಸುಂದರವಾಗಿ ಒಂದು ಹಾಡನ್ನ ಹಾಡ್ಕೊಂಡು, ಆ ಹಾಡಿನಲ್ಲಿ ಬರುವಂತ ಅರ್ಥಗಳೇನು ನೋಡಿ. ಈ ಕಾಡು, ನದಿ, ಮಣ್ಣು ದೇವರ ಕಾಯ. ಕಾಯ ಅಂದ್ರೆ ಕೆಲಸ, ಸೃಷ್ಟಿ. ಯಾರ್ದು? ದೇವರ ಸೃಷ್ಟಿ. ಈ ನದಿ, ಈ ಮಣ್ಣು, ಈ ಒಂದು ಪ್ರಕೃತಿ, ಈ ಭೂಮಿ ಎಲ್ಲವೂ ನಾವು ತಗೊಂಬಂದಿರೋ ಆಸ್ತಿನ ಅಲ್ಲ. ಇದೆಲ್ಲ ದೇವರ ಒಂದು ಸೃಷ್ಟಿ, ದೇವರ ಕೆಲಸ. ಏನಂತ ಹಾಡಲಿ ದೇವರ ಮಾಯ.
ಆ ದೇವರ ಒಂದು ಮಾಯ ಏನಿದೆ, ಈ ಸೃಷ್ಟಿಯಲ್ಲಿ ಎಂಥ ಒಂದು ಸುಂದರವಾದಂಥ ಸೃಷ್ಟಿಯನ್ನ ಸೃಷ್ಟಿಸಿರುವ ಆ ದೇವರ ಒಂದು ಮಾಯವನ್ನ ನಾನು ಏನು ಅಂತ ಹಾಡಲಿ? ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತಾ ಕಿರಣವ ಹೆಣೆಯುವ ಸೂರ್ಯನಿಗೆ. ಹೊಳಿತಾ ಇರುವಂತ ನೀರಿನ ತೆರೆಗಳು ಹೇಗೆ, ಆ ಸೂರ್ಯನ ಕಿರಣ ಆ ನೀರಿನ ಮೇಲೆ ಬಿದ್ದಾಗ ಅದೇನಾಗುತ್ತೆ, ಆ ತೆರೆಗಳೆಲ್ಲ ಶೈನ್ ಆಗುತ್ತೆ. ಅಂದ್ರೆ ಹೊಳಿತಾ ಇರುವಂತಹ ಆ ಒಂದು ಸುಂದರವಾದಂತ ದೃಶ್ಯ ಏನಿದೆ, ಅದಕ್ಕೆ ನನ್ನಲ್ಲಿ ಶಿವನೇ, ನನ್ನಲ್ಲಿ ನಿನ್ನ ಆ ಶಿವನ ಭಕ್ತ ನಮ್ಮ ಬೋಳೆಶಂಕರ ಶಿವನನ್ನ ನೆನೆಸ್ಕೊಂಡು ಈ ಹಾಡನ್ನ ಹಾಡ್ತಾನೆ. ಈ ಪ್ರಕೃತಿಯಲ್ಲಿ ನೀ ಸೃಷ್ಟಿಸಿರುವಂತ ಕಾಡಾಗಿರ್ಬೋದು, ನದಿ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ಬೆಟ್ಟಗಳಾಗಿರ್ಬೋದು, ಇದೆಲ್ಲ ನಿನ್ನ ಒಂದು ಕಾಯ. ಇದರಲ್ಲಿ ತುಂಬಿರುವಂತ ಬಣ್ಣಗಳು ಅಷ್ಟೇ ಎಲ್ಲ ನಿನ್ನ ಕೆಲಸ. ಹಾಗೆ ಅಲ್ಲಿ ಹರಿತಾ ಇರುವಂತ ನೀರಿನ ತೆರೆಗಳು ಹೇಗೆ ಹೊಳಿತಾ ಇದೆ, ಹೇಗೆ ಸುಂದರವಾಗಿ ಕಾಣ್ತಾ ಇದೆ, ಯಾರೇ ಸೂರ್ಯನ ಕಿರಣ ಬಿದ್ದು ಅದು ಚಿನ್ನದ ಒಂದು ಅಥವಾ ನಕ್ಷತ್ರದಂತೆ ಹೊಳಿತಾ ಇರೋದನ್ನ ನೋಡ್ತಾ ಇದ್ರೆ ಎಷ್ಟು ಸಂತೋಷವಾಗುತ್ತೆ. ಚಿಮ್ಮುವ ಹೂವಿನ ಗಮ್ಮನ ವಾಸನೆ ಸುಮ್ಮನ ಸಡಗರಕ್ಕೆ ನನ್ನಲ್ಲಿ. ಆ ಅರಳ್ತಾ ಇರುವಂತಹ ಒಂದು ಹೂವು ಏನಿದೆ, ಅದರ ಗಮ್ಮಾದಂತ ಅರಳಿ ನಿಂತಿರುವಂತಹ ಹೂವಿನ ಆ ಸುಂದರವಾದ ಆ ಸುವಾಸನೆಯುಕ್ತವಾದಂತ ಪರಿಮಳಕ್ಕೆ ನಾನು ಏನಂತ ಹೇಳಿ, ಅದನ್ನ ಆ ಹೂವಿನಲ್ಲಿ ಆ ಸುವಾಸನೆಯನ್ನು ತುಂಬಿರುವಂತ ನಿನ್ನ ಆ ಒಂದು ಮಾಯೆಗೆ ನಾನೇನು ಅಂತ ಹೇಳಲಿ. ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿನಿಂದ ಕರೆಯುವೇನೆ. ಅಂದ್ರೆ ಸುಡುಗಾಡಿನಲ್ಲಿ ಆ ಸ್ಮಶಾನದಲ್ಲಿ ಅರಳ್ತಾ ಇರುವಂತ ಮುಳ್ಳೇನಿದೆ, ಆ ಮುಳ್ಳಿನಿಂದ ಹೂ ಬಿಡುವಂತ ಒಂದು ಹೂವು ಹೀಗೆ ಏನು ಅಂತ ಹೆಸರಿಡ್ಲಿ, ನಾನು ಏನು ಅಂತ ಯಾವ ಹೆಸರಿನಿಂದ ಅದನ್ನ ಕರೀಲಿ? ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ ಕಿಲುಬಿದ ಮನಸ್ಸಿಗೆ ಏನೆನ್ನಲಿ. ಇಷ್ಟು ಸುಂದರವಾದ ಒಂದು ಹಳ್ಳಿಯ ಒಂದು ಚಿತ್ರಣವನ್ನ ಅವನು ತೋರಿಸ್ತಾ ಹೇಳ್ತಾನೆ, ಇಷ್ಟು ನಿನ್ನ ಒಂದು ಸೃಷ್ಟಿಯ ಈ ಸುಂದರವಾದ ಈ ದೃಶ್ಯವನ್ನು ನೋಡದೆ ದುರಾಸೆಗೆ ಬಿದ್ದು ನಗರಕ್ಕೆ ಹೋಗಿ ಆ ಕುರುಡಾಗಿರುವಂತ ಮಂದಿಗೆ ನಾನು ಏನು ಅಂತ ಹೇಳಿ. ಹಾಗೆ ಸೈತಾನನ ಒಕ್ಕಲಾಗಿ ಕೆಟ್ಟ ಆಸೆಗಳ ಬಿತ್ತಿ ನರಕಗಳ ಬೆಳೆಯುವವರಿಗೆ ನನ್ನಲ್ಲಿ. ಸೈತಾನನು ಬಿಟ್ಟಂತ ಕೆಟ್ಟ ಪಿಶಾಚಿಗಳು ಅಥವಾ ಸೈತಾನನ ಕೆಟ್ಟ ಗುಣಗಳನ್ನೆಲ್ಲ ತುಂಬಿಕೊಂಡು ತಮ್ಮ ಬದುಕನ್ನ ಹಾಳು ಮಾಡ್ಕೊಂಡಿರುವಂತಹ ಆ ಒಂದು ನರಕಕ್ಕೆ ತಳ್ಕೊಂಡಿರುವಂತಹ ಆ ನರಕದಲ್ಲಿ ಬೆಳೀತಾ ಇರುವಂತ ಜನರಿಗೆ ನಾನೇನು ಅಂತ ಹೇಳಿ. ಕಷ್ಟ ಸಾವಿರ ಇರಲಿ, ದುಃಖ ಸಾವಿರ ಇರಲಿ, ಈ ಬದುಕು ನನಗಿರಲಿ ಶಿವನೇ. ಅಂದ್ರೆ ಕಷ್ಟ ಎಷ್ಟೇ ಇರಲಿ, ಈ ಹಳ್ಳಿಲಿ ಶ್ರಮ ಎಷ್ಟೇ ಇರಲಿ, ದುಃಖ ಎಷ್ಟೇ ಇರಲಿ, ನನಗೆ ಈ ಬದುಕೆ ಸಾಕು ಶಿವ. ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಶಿವನೇ. ಎಷ್ಟೇ ಮುಳ್ಳಿರಲಿ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ದುಃಖ ಇರಲಿ, ಈ ಒಂದು ಹಳ್ಳಿಯ ಬದುಕಿನಲ್ಲೇ ನಾನು ನನ್ನ ಸಂತೋಷವನ್ನ ಕಾಣ್ತೀನಿ ಶಿವನೇ. ನೀನ್ ಸೃಷ್ಟಿಸಿ ಕೊಟ್ಟಿರುವಂತ ಈ ಸುಂದರವಾದಂತಹ ಬದುಕು ಏನಿದೆ, ಹಳ್ಳಿಯ ಬದುಕು, ಅದರಲ್ಲಿ ನಾನು ಸಂತೋಷವಾಗಿದ್ದೀನಿ, ಅದರಲ್ಲಿ ನಾನು ನೆಮ್ಮದಿಯನ್ನ ಕಾಣ್ತಾ ಇದ್ದೀನಿ. ಇದನ್ನ ಬಿಟ್ಟು ನಗರದ ಆಸೆಗೆ ಬಿದ್ದು ದುರಾಸೆಗೆ ಬಿದ್ದು ತಮ್ಮ ಬದುಕನ್ನೇ ನರಕ ಮಾಡಿಕೊಂಡು ಸೈತಾನನ ಒಂದು ರೀತಿಯಲ್ಲಿ, ಪಿಶಾಚಿಗಳ ರೀತಿಯಲ್ಲಿ ತಮ್ಮ ಬದುಕನ್ನ ನರಕ ಮಾಡಿಕೊಂಡು ಬದುಕ್ತಿರುವವರಿಗೆ ನಾನು ಏನು ಅಂತ ಹೇಳಲಿ. ಇಂಥ ಸುಂದರವಾದಂಥ ಬದುಕನ್ನ ಬಿಟ್ಟು ಅಂಥ ಒಂದು ನರಕದ ಬದುಕಲ್ಲಿ ಬದುಕ್ತಿರುವಂಥ ಜನರಿಗೆ ನಾನು ಏನು ಹೇಳಲಿ. ನನಗದು ಯಾವುದು ಬೇಡ, ನನಗೆ ಕಷ್ಟ ನಷ್ಟ ದುಃಖ ಏನೇ ಇರಲಿ, ನನಗೆ ಈ ಬದುಕೇ ಸಾಕು, ಈ ಸುಂದರವಾದ ಬದುಕು ಸಾಕು ಅಂತ ಹೇಳ್ಕೊಂಡು ಅವನು ಹೊಲವನ್ನ ಹೂಳ್ತಾ ಹೋಗ್ತಾನೆ. ಈ ಹಾಡು ನಡೆಯುತ್ತಿರುವಾಗ ಸರದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ ಇಬ್ಬರು ತಮ್ಮ ತಮ್ಮ ಹೆಂಡತಿರ ಜೊತೆ ಬಂದು ಹೊಲದ ಕೆಲಸ ಮಾಡುವರು. ಬೋಳೆಶಂಕರನಂತ ಸಂತೋಷ ಅವರಲ್ಲಿಲ್ಲ. ಒತ್ತಾಯಕ್ಕಾಗಿ ಕೆಲಸ ಮಾಡುತ್ತಿದ್ದವರಂತೆ ಕಾಣುತ್ತಾರೆ. ಹಾಡು ಮುಗಿದಾಗ ಬಿರುಗಾಳಿ ಬೀಸುತ್ತದೆ. ಬೋಳೆಶಂಕರನ ದನ ಮುಂದೆ ಸಾಗದೆ ನಿಲ್ಲುತ್ತದೆ. ಇಲ್ಲಿ ಯಾರೆಲ್ಲ ಬರ್ತಾರೆ? ಇವನ ಹಾಡು ಮುಗಿಯೋಷ್ಟರಲ್ಲಿ ಇವನು ಅಂದ್ರೆ ಉಳುಮೆಯನ್ನ ಮಾಡ್ತಾ ಮಾಡ್ತಾ ಆ ಹೊಲದಲ್ಲಿ ಹಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅವನ ಅಣ್ಣ ಸರ್ದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ ಮತ್ತೆ ಅವರ ಹೆಂಡತಿಯರ ಜೊತೆ ಅವರಿಬ್ರು ಬಂದು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವ್ರು ಮಾಡೋ ಕೆಲಸದಲ್ಲಿ ಸಂತೋಷ ಕಾಣ್ತಿರ್ಲಿಲ್ಲ. ಯಾಕೆ ಅಂದ್ರೆ ಬೋಳೆಶಂಕರ ಸಂತೋಷದಿಂದ, ಮನತೃಪ್ತಿಯಿಂದ, ಆತ್ಮ ತೃಪ್ತಿಯಿಂದ ಅವನು ಆ ಕೆಲಸವನ್ನ ಮಾಡ್ತಾ ಇದ್ದ. ಆದ್ರೆ ಇವರು ಒಂದು ಹೆಸರಿಗೋಸ್ಕರ, ಒಂದು ನೇಮ್ ಶೇಕ್ ಅಂತ ಹೇಳ್ತೀವಿ ಅಲ್ವಾ, ಅಂದ್ರೆ
ಯಾರದೋ ಬಲವಂತ ಒತ್ತಾಯಕ್ಕೆ ಅವರು ಕೆಲಸ ಮಾಡ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ಕೆಲಸ ಬೇಕು ಬೇಡ ತರ ಮಾಡ್ತಾ ಇದ್ರು. ಅಷ್ಟರಲ್ಲಿ ಏನಾಗುತ್ತೆ, ಇವನ ಹಾಡು ಮುಗಿಯೋಷ್ಟರಲ್ಲಿ ಒಂದು ಬಿರುಗಾಳಿ ಜೋರಾಗಿ ಬೀಸ್ಲಿಕ್ಕೆ ಶುರುವಾಗುತ್ತೆ. ಆ ಬಿರುಗಾಳಿ ಬೀಸಿದಾಗ ಅಲ್ಲಿ ವಾತಾವರಣ ಚೇಂಜ್ ಆಗುತ್ತೆ. ಬೋಳೆಶಂಕರನ ದನ ಅಂದ್ರೆ ಉಳ್ತಾ ಇದ್ದಂತ ದನ ಮುಂದೆ ಹೋಗದೆ ಹಾಗೆ ನಿಲ್ಲುತ್ತೆ. ಆಗ ಆ ಒಂದು ದೃಶ್ಯ ಈಗ ಬರುತ್ತೆ. ಈಗ ಆ ದೃಶ್ಯದಲ್ಲಿ ಏನೇನ್ ಬರುತ್ತೆ ಅಂತ ನೋಡೋಣ ಬನ್ನಿ. ಆ ಬಿರುಗಾಳಿ ಬೀಸಿದಾಗ ದನ ಅಲ್ಲೇ ನಿಂತೋಗುತ್ತೆ. ಆಗ ಬೋಳೆಶಂಕರ ಹೇಳ್ತಾನೆ, ಮರದಲ್ಲಿ ಬಾಡುತ್ತಿವೆ, ಯಾರದೋ ನಿಟ್ಟುಸಿರಿನ ಹಾಗೆ ಗಾಳಿ ಬೀಸುತ್ತಿದೆ, ಮೋಡ ಉರಿಯುತ್ತಿರುವ ಹಾಗೆ ಕಾಣಿಸುತ್ತಿದೆ, ಯಾಕಿದ್ದಿತು? ಸರ್ದಾರನ ಹೆಂಡತಿ ಹೇಳ್ತಾನೆ, ರೇ ನನ್ ಕರೆದ್ರ? ಸರ್ದಾರ ಹೇಳ್ತಾನೆ, ನಾನು ಅದನ್ನೇ ಕೇಳೋಣ ಅಂತಿದ್ದೆ, ನೀ ನನ್ನ ಕರೀಲಿಲ್ವೇ? ಸರ್ದಾರನ ಹೆಂಡತಿ, ರೀ ಒಂದ್ ಕೆಲ್ಸ ಮಾಡ್ತೀರಾ? ಸರ್ದಾರ, ಏನದು? ಸರ್ದಾರನ ಹೆಂಡತಿ ಹೇಳ್ತಾಳೆ, ಅಗೋ ಅಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ, ಅದರ ನೆತ್ತಿ ಮೇಲಿಂದ ಕೆಳಕ್ಕೆ ನೀವು ನೆಗೆದರೆ ಎಷ್ಟು ಚೆನ್ನಾಗಿರುತ್ತಲ್ಲವಾ ನೋಡೋದಕ್ಕೆ. ಸರ್ದಾರ, ಏನೇ ನಿನ್ ಮೈಯಲ್ಲಿ ಹುಷಾರಿದೆ ತಾನೇ? ಹೆಂಡತಿ, ಬೇಗ ಹೋಗಿ ನೆಗಿರಿ ಅಂದ್ರೆ, ಇಲ್ದಿದ್ರೆ ನಾನೇ ನೆಗಿತೀನಿ ಅಷ್ಟೆ. ಬಿರುಗಾಳಿ ಬೀಸಿದ ಮೇಲೆ ಬೋಳೆಶಂಕರ, ಸರ್ದಾರ ಸೋಮಣ್ಣ ಮತ್ತೆ ಅವನ ಹೆಂಡತಿಯ ಮಾತುಕತೆ ನಡೆಯುತ್ತೆ. ಸರ್ದಾರ ಸೋಮಣ್ಣ ಏನ್ ಹೇಳ್ತಾನೆ, ಆ ಒಂದು ಸಿಚುವೇಶನ್, ಆ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ಹೇಳ್ತಾನೆ, ಅಯ್ಯೋ ಮರದ ಗಿಡಗಳ ಎಲೆಗಳೆಲ್ಲ ಬಾಡಿರೋ ಹಾಗಿದೆಯಲ್ಲ, ಯಾಕೆ ಈ ತರ ಒಂಥರ ಮಂಕು ಕವಿದಾಗಿದೆ, ಒಂದು ತಂಪಾದ ಬಿರುಗಾಳಿ ಅಲ್ಲ, ಇದೊಂಥರ ಬೇಡದ ಒಂದು ರೀತಿಯಲ್ಲಿ ಕೆಟ್ಟ ಪಿಶಾಚಿಗಳ ಒಂದು ವರ್ತನೆ ಕಾಣ್ತಿದೆಯಲ್ಲ, ಯಾರದೂ ನಿಟ್ಟುಸಿರು ನನಗೆ ಕೇಳ್ತಾ ಇದೆಯಲ್ಲ, ಮೋಡ ಉರಿಯುತ್ತಿರುವ ಹಾಗೆ ಕಾಣ್ತಿದೆಯಲ್ಲ. ಅಂದ್ರೆ ಅಲ್ಲೊಂದು ಕೆಟ್ಟದಾದ ಪರಿಸ್ಥಿತಿ ಸೃಷ್ಟಿಯಾಗತ್ತೆ. ಒಂದು ರೀತಿಯಲ್ಲಿ ಆ ಪರಿಸ್ಥಿತಿ ಬೇಡದ ಒಂದು ರೀತಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗಿ ಇರುವಂತಹ ಒಂದು ಬಿರುಗಾಳಿ ಬೀಸುತ್ತೆ ಅನ್ನೋದ ಒಂದು ಮುನ್ಸೂಚನೆಯನ್ನ ಬೋಳೆಶಂಕರ ಕೊಡ್ತಾನೆ. ಅಷ್ಟರಲ್ಲಿ ಸರ್ದಾರನ ಹೆಂಡತಿ ರೀ ಅಂತ ಕರೀತಾಳೆ. ಏನು ಅಂತ ಕೇಳ್ಬೇಕಾದ್ರೆ, ನೀವೇನಾದ್ರೂ ನನ್ನ ಕರೆದ್ರಾ ಅಂತ ಇಬ್ರು ಆಚೆ ಈಚೆ ಕೇಳ್ಕೊತಾರೆ. ಇಬ್ರಿಗೂ ಅವರಿಬ್ರು ಕರೆದಾಗೆ ಇರುತ್ತೆ. ಆಮೇಲೆ ಅವಳು ಸರ್ದಾರನ ಹೆಂಡತಿ ಹೇಳ್ತಾಳೆ, ನಾನೊಂದು ಕೆಲಸ ಹೇಳ್ತೀನಿ, ಅದನ್ನ ಮಾಡ್ತೀರಾ ಅಂತ. ಏನು ಅಂತ ಹೇಳ್ಬೇಕಾದ್ರೆ ಗಂಡನಿಗೆ ಹೆಂಡತಿ ಹೇಳ್ತಾಳೆ, ಅಲ್ಲಿ ಕಾಣ್ತಿದ್ದಿಲ್ಲ ಬೆಟ್ಟ ಗುಡ್ಡ, ಆ ಬೆಟ್ಟದಿಂದ ಏನ್ ಮಾಡ್ಬೇಕು, ನೀವು ಮೇಲಿಂದ ಕೆಳಗಡೆ ಹಾರಿ ಬೀಳ್ಬೇಕು, ಎಷ್ಟು ಚೆನ್ನಾಗಿರುತ್ತಲ್ವಾ, ಮಜವಾಗಿರುತ್ತಲ್ಲ ಅಂತ. ಯಾರಾದ್ರೂ ಆ ತರ ಹೇಳ್ತಾರಾ ಮನುಷ್ಯನಿಗೆ? ಸೊ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ನೀನು ಅಷ್ಟು ಎತ್ತರದ ಬೆಟ್ಟದಿಂದ ಒಂದ್ಸಲ ಜಿಗಿದು ಹಾರಿ ನೋಡು, ಆಗ ನೀನು ಹಾರುವಾಗ ನನ್ನದನ್ನ ನೋಡ್ಕೊಂಡು ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ. ಆಗ ಗಂಡ ಕೇಳ್ತಾನೆ, ಸರ್ದಾರ, ಅಯ್ಯೋ ನೀನ್ ಸರಿಯಾಗಿದ್ಯಾ ತಾನೆ, ನಿನ್ ಬುದ್ಧಿ ಸರಿ ಇದೆಯಾ ತಾನೆ ಅಂತ, ಬೇಗ ಹೋಗಿ ನೆಗಿರಿ, ಇಲ್ದಿದ್ರೆ ನಾನೇ ನೆಗೆದ್ಬಿಡ್ತೀನಿ ಅಂತ ಅವಳೇ ಹೇಳ್ಕೊತಾಳೆ. ಹಾಗಾದ್ರೆ ಇಲ್ಲಿ ಒಂದು ಕೆಟ್ಟದಾದ ಒಂದು ಪೈಶಾಚಿಕ ಸೈತಾನಿ ಗುಣ ಅಲ್ಲಿ ಕ್ರಿಯೇಟ್ ಆಗಿದೆ. ಅಂದ್ರೆ ಅವರಿಬ್ಬರ ಮನಸ್ಥಿತಿಯನ್ನ ಚೇಂಜ್ ಮಾಡಲಾಗಿದೆ, ಬದಲಾವಣೆ ಮಾಡಲಾಗಿದೆ. ಯಾರಿಂದ ಬದಲಾವಣೆ ಆಗಿದೆ, ಅವರಿಬ್ಬರು ಯಾಕೆ ಈ ತರದ ಒಂದು ಮಾತುಗಳಲ್ಲಿ ತೊಡಗಿದ್ದಾರೆ ಅಂತ ನಾವು ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ಏನಾಗುತ್ತೆ, ಗಂಡನಿಗೆ ಹೇಳ್ತಾಳೆ, ಗಂಡ ಕೇಳಲಿಲ್ಲ ಅಂದ್ರೆ ಅವಳೇನು ಹೇಳ್ತಿದ್ದಾಳೆ, ಅಯ್ಯೋ ನೀವು ಹಾರ್ಲಿಲ್ಲ ಅಂದ್ರೆ ನಾನೇ ಹಾರಿ ಬಿದ್ಬಿಡ್ತೀನಿ ಅಂತ ಅವಳು ಹೇಳ್ತಿದ್ದಾಳೆ. ಹಾಗಾದ್ರೆ ಏನಕ್ಕೆ ಆಗಿರ್ಬೋದು? ಸರ್ದಾರ, ಬೇಕಾದ್ರೆ ಇಬ್ರು ನೆಗಿಯೋಣ, ಅದಕ್ಕೇನಂತೆ, ಆದ್ರೆ ಅದ್ಯಾಕೆ ಈ ಪರಿ ಆಸೆ ಆಗ್ತಿವೆ ಇಬ್ರಿಗೂ? ಒಂದು ಮಾತು, ತಮ್ಮನನ್ನ ಕೇಳೋಣ ಇರು. ಇಬ್ಬರು ಆಗಲೇ ಬೆಟ್ಟದ ಕಡೆ ಆವಾಕಾಗೆ ನೋಡುತ್ತಿರುವ ಸವ್ಯಾರಣ್ಣ ಅವನ ಹೆಂಡತಿ ಹತ್ತಿರ ಹೋಗ್ತಾರೆ. ಸಾವ್ಕಾರಣ್ಣ, ಅಣ್ಣ ನಿನಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನಿಸುತ್ತಾ? ಸರ್ದಾರ, ಎಲ್ಲ ಇವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ, ನಿನಗೂ ಹಾಗೆ ಅನಿಸಿದ್ಯಾ? ಸಾವ್ಕಾರ ಅಣ್ಣನ ಹೆಂಡತಿ, ನನಗೂ ಅಷ್ಟೇ. ಸಾವ್ಕಾರಣ್ಣ, ನಮ್ಗೆಂದೂ ಹಿಂದೆ ಈಗಾದದ್ದಿಲ್ಲ, ಬೋಳೆಶಂಕರನಿಗೂ ಹೀಗೆ ಆಗುತ್ತೇನೋ, ಕೇಳೋಣ ಬಾ, ಅವನ ಬಳಿಗೆ ಹೋಗುವರು. ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಸಾವ್ಕಾರಣ್ಣ ನೋಡುತ್ತಿರ್ತಾನೆ. ಈಗ ಅಲ್ಲಿ ಸರ್ದಾರ ಬೋಳೆಶಂಕರ ಹೇಳ್ತಾನೆ, ಏನೋ ಒಂಥರ ಕೆಟ್ಟ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ, ಏನಕ್ಕೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಅವನು ಹೇಳಿ ಸುಮ್ಮನೆ ಅವನ ಕೆಲಸದಲ್ಲಿ ತೊಡಗ್ತಾನೆ. ಅಷ್ಟರಲ್ಲಿ ಸರ್ದಾರ ಸೋಮಣ್ಣ ಮತ್ತೆ ಸೋಮಣ್ಣನ ಹೆಂಡತಿ ಇಬ್ಬರಿಗೂ ಬೇಡದ ಒಂದು ಆಲೋಚನೆ ಬರುತ್ತೆ. ಏನು,
ಆ ಬೆಟ್ಟದಿಂದ ಇಬ್ರು ನೆಗೆದ್ ಬಿಡೋಣ. ಆ ಹೆಂಡತಿಗೆ ಗಂಡ ಹೇಳ್ತಾನೆ, ಗಂಡನಿಗೆ ಹೆಂಡತಿ ಹೇಳ್ತಾರೆ, ನಾವಿಬ್ರು ಬಿದ್ದು ಬಿಡೋಣ ಅಂತ. ಯಾಕೆ ಈ ತರದ್ದೊಂದು ಕೆಟ್ಟ ಆಸೆ ಬರ್ತಾ ಇದೆ ನಮಗ್ ಬರ್ತಿರೋ ಹಾಗೆ ಸಾವುಕಾರ ಕಾಮಣ್ಣನಿಗೂ ಅವನ ಹೆಂಡತಿಗೂ ಬರ್ತಿದ್ಯಾ ಕೇಳೋಣ ಅಂತ ಹೋಗಿ ಕೇಳ್ಬೇಕಾದ್ರೆ ಸಾವುಕಾರ ಕಾಮಣ್ಣನು ಏನ್ ಹೇಳ್ತಾನೆ, ಅಣ್ಣ ನಿನಗೇನಾದ್ರೂ ಆ ಬೆಟ್ಟದಿಂದ ಹಾರಬೇಕು ಅಂತ ಅನ್ನಿಸ್ತಿದ್ಯಾ ಅಂತ ಕೇಳ್ತಾನೆ. ಸೇಮ್ ಅದೇ ಒಂದು ಸಿಚುವೇಶನ್ ಇವರಿಬ್ಬರಿಗೂ ಆಗಿರತ್ತೆ. ಅಷ್ಟರಲ್ಲಿ ಅವನ ಹೆಂಡತಿನೂ ಅದೇ ಹೇಳ್ತಾಳೆ, ನನಗೂ ಹಾಗೆ ಆಗ್ತಿದೆ ಅಂತ. ಆಗ ಅವ್ರ 4 ಜನ ಹೇಳ್ತಾರೆ, ಅಯ್ಯೋ ನಮಗಾಗ್ತಿರೋ ಹಾಗೆ ಬೋಳೆಶಂಕರನಿಗೂ ಆಗ್ತಿದ್ಯಾ, ಬನ್ನಿ ಕೇಳೋಣ ಅಂತ ಈ 4 ಜನ ಬೋಳೆಶಂಕರನ ಹತ್ರ ಹೋಗ್ತಾರೆ. ಈಗ ಕೇಳ್ತಾರೆ ನೋಡಿ, ಅಯ್ಯ ಬೆಟ್ಟ ಕಡೆ ಆ ಬೆಟ್ಟದ ತುದಿಯಿಂದ ಹಾರಿ ಬೀಳೋಣ ಅಂತ ನಿನಗೇನಾದ್ರೂ ಅನಿಸುತ್ತಾ? ಬೋಳೆಶಂಕರ, ನಿಮಗೆ ಹಾಗನಿಸುತ್ತಾ? ಸರ್ದಾರ, ನಮ್ಗೆಲ್ಲರಿಗೂ ಹಾಗನ್ಸಿತ್ತು, ನಿನಗೂ ಅನ್ಸಿದೆಯೇ? ಬೋಳೆಶಂಕರ, ಇಲ್ವಲ್ಲ. ಸಾವುಕಾರಣ್ಣ, ಹೇಳಿ ಕೇಳಿ ಬೆಪ್ಪತ ಕಡಿ ಬೋಳೆಶಂಕರ, ಅವನಿಗೇನನ್ಸುತ್ತೆ? ಬೋಳೆಶಂಕರ, ಆದ್ರೆ ಮನುಷ್ಯ ಹೌದೋ? ಸರ್ದಾರ, ನಾವು 4 ಅನಿಸಿದ್ದು ನಿನಗೊಬ್ಬನಿಗೆ ಅನಿಸೋದಿಲ್ಲ ಅಂದ್ರೆ ಅದು ಅನುಮಾನವೇ. ಸಾವುಕಾರಣ್ಣ, ಅಣ್ಣ ಅಕ್ಕ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೇಳೆ ಇದೆಯಲ್ಲ, ಅದರ ಮರೆಯಲ್ಲೊಬ್ಬ ದೇವತೆ ನಿಂತ್ಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ವಾ? ಈ ಒಂದು ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಯಾರು ಅನ್ನೋದನ್ನ ಮುಂದೆ ನಾನು ಹೇಳ್ತೀನಿ. ಈಗ ಇವರ 4 ಜನರ ಮನಸ್ಸಲ್ಲಿ ಮೂಡಿರುವಂತಹ ಒಂದು ವಿಷಯ ಬೋಳೆಶಂಕರನ ಹತ್ರ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಬೋಳೆಶಂಕರ ಹೇಳ್ತಾನೆ, ಇಲ್ವಲ್ಲ, ನನಗೇನು ಆ ಬೆಟ್ಟದಿಂದ ಹಾರಬೇಕು ಅಂತ ಅನ್ನಿಸ್ತಿಲ್ವಲ್ಲ ಅಂತ ಅವನು ಹೇಳ್ತಾನೆ. ಅಷ್ಟರಲ್ಲಿ ಶಾವುಕಾರ ಕಾಮಣ್ಣ ಹೇಳ್ತಾನೆ, ಅಯ್ಯೋ ಹೇಳಿ ಕೇಳಿ ಬೆಪ್ತ ಕಡಿ ಬೋಳೆಶಂಕರ, ಇವನಿಗೆ ಏನ್ ಅನ್ಸುತ್ತೋ, ಇವನು ಮೊದಲೇ ಇವನಿಗೇನೂ ಅನ್ಸೋದೇ ಇಲ್ಲ ಅಂತದ್ರಲ್ಲಿ ಇವನಿಗೇನು ಈ ತರ ಅನ್ಸುತ್ತಾ? ಅಷ್ಟರಲ್ಲಿ ಬೋಳೆಶಂಕರ ಹೇಳ್ತಾನೆ, ನಾನು ಮನುಷ್ಯ ತಾನೇ, ನಿಮ್ ತರ ನಾನು ಮನುಷ್ಯನೇ ಅಲ್ವಾ, ಅನಿಸ್ಬೇಕಿತ್ತಲ್ವಾ? ನಾವು 4 ಅನಿಸಿದ್ದು ನಿನಗೊಬ್ಬನಿಗೆ ಅನಿಸೋದಿಲ್ಲ ಅಂದ್ರೆ ಅದು ಅನುಮಾನವೇ ಅಂತ ಅಣ್ಣ ಹೇಳ್ತಾನೆ. ಸರಿ, ನೀ ಮನುಷ್ಯನೇ ಇರ್ಬೋದು, ಆದ್ರೆ ನಮ್ 4 ಜನರಿಗೆ ಏನು ಆ ಬೆಟ್ಟದಿಂದ ಹಾರಬೇಕು ಅಂತ ಏನು ಆಸೆ ಆಗ್ತಿದ್ಯೋ ಅದು ನಿನಗೆ ಯಾಕೆ ಆಗ್ತಿಲ್ಲ ಅಂದ್ರೆ ಏನೋ ಒಂದು ಅನುಮಾನ ನನಗೆ ಕಾಡ್ತಿದೆ ಅಂತ ಹೇಳ್ತಾನೆ. ಏನೋ ಒಂದು ಡೌಟ್ ಬರ್ತಿದೆ. ಅಷ್ಟರಲ್ಲಿ ಸಾವುಕಾರ ಕಾಮಣ್ಣ ಹೇಳ್ತಾನೆ, ಅಣ್ಣ ಆ ಬೆಟ್ಟದ ಮೇಲೆ ಒಂದು ಕೆಂಪು ಹೂವಿನ ಒಂದು ಮೇಳೆ ಅಂದ್ರೆ ಪೊದೆ ತರ ಇದೆಯಲ್ಲ, ಅದರ ಒಂದು ಮಧ್ಯದಿಂದ ನಮ್ಮನ್ನ ಒಂದು ದೇವತೆ ಕೈ ಬೀಸಿ ಕರಿತಾ ಇದೆ ನೋಡು ಅಂತ ಹೇಳ್ತಾನೆ. ಏನೇನ್ ಸೃಷ್ಟಿಯಾಗುತ್ತೆ ಅಲ್ಲಿ? ಬೆಟ್ಟದ ಮೇಲಿಂದ ಬೀಳ್ಬೇಕು ಅಂತ 4 ಜನರಿಗೆ ಆಗತ್ತೆ, ಆದ್ರೆ ನಮ್ಮ ಬೋಳೆಶಂಕರನಿಗೆ ಆಗಲ್ಲ. ಕೇಳ್ಬೇಕಾದ್ರೆ ಅವನು ಇಲ್ಲ ಅಂತ ಹೇಳ್ತಾನೆ ನಾರ್ಮಲ್ ಆಗಿ. ಆಮೇಲೆ ಸಾವುಕಾರ ಕಾಮಣ್ಣ ಹೇಳ್ತಾನೆ, ಆ ಬೆಟ್ಟದ ಆ ಒಂದು ಪೊದೆ ಇದೆಯಲ್ಲ, ಅಲ್ಲಿ ದೇವತೆ ನಮ್ಮನ್ನ ಕೈ ಬೀಸಿ ಕರಿತಾ ಇದ್ದಾಗೆ ಕಾಣ್ತಿದೆ ನೋಡು, ಕೆಂಪು ಹೂವಿನ ಹಿಂದೆ. ಆಗ ಸರ್ದಾರ ಹೇಳ್ತಾನೆ, ಹೌದು, ದುಂಡಗೆ ಉರಿಯುವ ಕಣಿವೆ. ಸಾವುಕಾರನ ಹೆಂಡತಿ, ಹೌದು, ಹೊಳೆಯುವ ಹಲ್ಲಿದೆ, ಅಂದ್ರೆ ಆ ಒಂದು ದೇವತೆಗೆ ಹೊಳಿತಾ ಇರುವಂತ ಹಲ್ಲಿದೆ. ಸರ್ದಾರನ ಹೆಂಡತಿ ಹೇಳ್ತಾಳೆ, ಎತ್ತಿನ ಹಾಗೆ ಕೊಂಬಿವೆ, ಆದರೆ ಆ ದೇವತೆಗಳು ಇಬ್ಬರಿದ್ದಾರೆ. ಸಾವುಕಾರ ಕಾಮಣ್ಣನ ಹೆಂಡತಿ ಹೇಳ್ತಾಳೆ, ಹೊಳೆಯುವಂತ ಹಲ್ಲಿದೆ ಅಂತ. ಸರ್ದಾರ ಹೇಳ್ತಾನೆ, ದುಂಡಗೆ ಉರಿತಿರುವಂತ ಹಣ್ಣಿದೆ ಅಂತ. ಸರ್ದಾರನ ಹೆಂಡತಿ ಹೇಳ್ತಾಳೆ, ಅದಕ್ಕೆ 2 ಎತ್ತಿನ ತರ ಕೊಂಬಿದೆ, ಆದ್ರೆ 2 ದೇವತೆಗಳು ಕಾಣಿಸ್ತಾ ಇದ್ದಾರೆ. ಈ 4 ಜನರಿಗೆ ಕಾಣಿಸ್ತಾ ಇದೆ ಈ ತರ. ಯಾವುದೋ ಒಂದು ದುಂಡನೆ ಕಣ್ಣು, ಕೆಂಪಗಿರೋ ಕಣ್ಣು, 2 ಹೊಳಿತಾ ಇರುವಂತಹ ಹಲ್ಲಿರುವಂತಹ 2 ದೇವತೆಗಳನ್ನ ಕಾಣ್ತಾ ಇದ್ದಾರೆ. ಬೋಳೆಶಂಕರ ಹೇಳ್ತಾನೆ, ದೇವತೆಗಳಾಗಿದ್ದರೆ ನನಗೂ ಕಾಣಿಸಬಹುದಿತ್ತಲ್ವಾ? ನೋಡಿ, ಬೋಳೆಶಂಕರ ಹೇಳ್ತಾನೆ, ದೇವತೆಗಳಾಗಿದ್ರೆ ನನಗೂ ಕಾಣಿಸ್ಬೇಕಿತ್ತಲ್ಲ, ಅದೇನ್ ನಿಮಗ್ ಮಾತ್ರ 4 ಜನರಿಗೆ ಕಾಣ್ತಾ ಇದ್ದಾಳೆ? ಸಾವುಕಾರನ ಹೆಂಡತಿ, ಮನುಷ್ಯರಿಗೆ ಮಾತ್ರ ದೇವತೆಗಳಿಗೆ ಕಾಣಿಸೋದು, ಮನುಷ್ಯ ನಾದವನಿಗೆ ಮಾತ್ರ ದೇವತೆಗಳು ಕಾಣಿಸೋದು ಅಂತ ಸರ್ದಾರನ ಹೆಂಡತಿ ಹೇಳ್ತಾಳೆ. ಸಾವುಕಾರನ ಹೆಂಡತಿ ಹೇಳ್ತಾಳೆ, ನಿನಗೆ ದೆವ್ವ ಭೂತ ಮಾತ್ರ ಕಾಣೋದು ಸಾಧ್ಯ. ಅಂದ್ರೆ ನಿನಗೆ ನಮ್ಗೇನ್ ಕಾಣಿಸ್ತಾ ಇದೆ ಅದು ನಿನಗೆ ಕಾಣಿಸಲ್ಲ. ಅವ್ರ ಪ್ರಕಾರ ಅವ್ರ ಮನುಷ್ಯರು, ಇವನು ದೆವ್ವ ಅಂತ. ಆದ್ರೆ ಅಲ್ಲಿ ಸಿಚುವೇಶನೇ ಉಲ್ಟಾ, ವಿರುದ್ಧವಾಗಿದೆ. ಇರ್ಲಿ, ಹೇಳ್ತೀನಿ ಏನು ಅಂತ. ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸುತ್ತೆ,
ಅದು ನೀನು ಏನು ದೆವ್ವಭೂತ ಮಾತ್ರ, ನಿನಗೆ ಕಾಣಿಸೋದು ದೆವ್ವಭೂತ. ಆಗ ಬೋಳೆಶಂಕರ ಹೇಳ್ತಾನೆ, ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ, ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ. ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಗೊಂಡು ಆ ಕಡೆ ನೋಡಿ, ನನಗಂತೂ ಬೆಟ್ಟ ಮೇಳೆ ಬಿಟ್ಟು ಇನ್ನೇನು ಕಾಣಿಸಲಿಲ್ಲ, ಏನು ಅನ್ನಿಸಲೂ ಇಲ್ಲ. ನಿಮ್ಮನ್ನ ನೋಡಿ ನಗ್ಬೇಕಂತ ಒಂದು ಬಾರಿ ಅನಿಸಿದ್ದು ನಿಜ. ಬೋಳೆಶಂಕರ ಹೇಳ್ತಾನೆ, ಈ ತರದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂದ್ರೆ ಅದು ಪಿಶಾಚಿಗಳ ಒಂದು ಪರಿವರ್ತನೆಯಿಂದ, ಪಿಶಾಚಿಗಳು ಮಾಡಿರುವಂತ ಒಂದು ಪರಿಸ್ಥಿತಿಯಿಂದ, ಆ ಒಂದು ಬದಲಾವಣೆಯಿಂದ ನಿಮ್ಮ ಮನಸ್ಸಿನಲ್ಲಿ ಈ ತರದ್ದು ಆಸೆಗಳಾಗ್ತಾ ಇದೆ, ನನಗಾಗ್ತಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ನೀವೆಲ್ಲರೂ ಶಿವನ ಹೆಸರನ್ನ ಹೇಳಿ ನೀವು ನಿಮ್ಮ ಪಾಡಿಗೆ ಆ ಕಡೆ ನೋಡಿ, ಆಗ ನಿಮಗೆ ಅಲ್ಲಿ ಏನ್ ಕಾಣುತ್ತೆ, ನನಗೇನ್ ಕಾಣುತ್ತೋ ಅದು ಮಾತ್ರ ನಿಮಗೆ ಕಾಣುತ್ತೆ ಅಂತ ಹೇಳ್ತಾನೆ. ಅಲ್ಲಿ ಬೆಟ್ಟ ಮೇಳೆಗಳು ಗುಡ್ಡಗಳು ಪೊದೆಗಳು ಮಾತ್ರ ಕಾಣುತ್ತೆ, ಆ ಸುಂದರವಾದ ದೃಶ್ಯ ಮಾತ್ರ ಕಾಣಿಸುತ್ತೆ. ಯಾರ ಹೆಸರು ಹೇಳ್ಬೇಕೋ, ಶಿವನ ಹೆಸರು ಹೇಳಿ ನೋಡಿ ಅಂತ ಅವನು ಹೇಳ್ತಾನೆ. ಇದನ್ನ ನೋಡ್ಬೇಕಾದ್ರೆ ಅವನಿಗೆ ಏನ್ ಅನ್ಸುತ್ತಂತೆ, ನಿಮಗೆ ಮಾತ್ರ ಈ ತರದ್ದೆಲ್ಲ ಸೃಷ್ಟಿಯಾಗಿರೋ ಹಾಗೆ ಕಾಣ್ತಿದೆ, ನನಗ್ ಕಾಣ್ತಿಲ್ಲ ಅಂದ್ರೆ ಪಿಶಾಚಿಗಳ ಕೆಲಸ ಇರುತ್ತೆ, ಇದು ಪಿಶಾಚಿಗಳು ಮಾಡಿರುತ್ತಾರೆ, ನನಗ್ ನಗ್ಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಈಗ ಮುಂದೆ ಸಾಹುಕಾರ ಕಾಮಣ್ಣನ ಹೆಂಡತಿ ಹೇಳ್ತಾಳೆ, ದೊಡ್ಡ ಮನುಷ್ಯ ಅಲ್ವೇ, ತಿಂದ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ, ನಮ್ಮನ್ ನೋಡಿ ನಗಬೇಕನ್ಸುತ್ತಂತೆ. ಅಷ್ಟರಲ್ಲಿ ಸಾಹುಕಾರನ ಹೆಂಡತಿ ಹೇಳ್ತಾಳೆ, ನೋಡಿ ಬೆಪ್ತಕ್ಕಡಿಗೆ, ಮನುಷ್ಯರು ಅಂದ್ರೆ ಅಷ್ಟಕ್ಕಷ್ಟೇ, ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗೋದು. ಯಾಕಂದ್ರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೆ ಗೊತ್ತು. ಬೋಳೆಶಂಕರ, ನೋಡಿ ನಾನು ದಡ್ಡ ಇರ್ಬೋದು, ಆದ್ದರಿಂದ ನೀವೇನು ಹೇಳ್ತೀರಿ ಅಂತ ಅರ್ಥವಾಗ್ಲಿಲ್ಲ, ಅರ್ಥವಾದ್ರೂ ನಾನು ಒಪ್ಪೋದಿಲ್ಲ, ಆಯ್ತಲ್ಲ, ನನಗನ್ಸಿದ್ದನ್ನ ಹೇಳಿದ್ದೇನೆ, ನಿಮಗೆ ನಂಬಿಕೆ ಬರ್ದಿದ್ರೆ ಸೀದಾ ನೀವು ನರಕಕ್ಕೆ ಹೋಗ್ಬೋದು, ಕೆಲಸಕ್ಕೆ ತೊಡಗುವ. ಏನಾಗತ್ತೆ, ಅವನಿಗೆ ಇದು ಪಿಶಾಚಿಗಳ ಕೆಲಸ ಇರಬೇಕು, ನೀವು ಒಂದ್ಸಲ ಶಿವನ ಹೆಸರು ಹೇಳಿ ಆ ಸೈಡ್ ನೋಡಿದ್ರೆ ಅಲ್ಲಿ ನಿಮಗೆ ನಂತರ ಬೆಟ್ಟ ಗುಡ್ಡಗಳು ಮಾತ್ರ ಕಾಣುತ್ತೆ, ಇದನ್ನ ನೋಡಿದ್ರೆ ನೀವು ಹೇಳೋ ರೀತಿ ನೋಡಿದ್ರೆ ನನಗೆ ನಗಬೇಕು ಅನ್ಸುತ್ತೆ ಅಂತ ಹೇಳಿದಲ್ಲ, ಅದೊಂಥರ ಅವರಿಗೆ ಏನಾಗುತ್ತೆ, ಅಣ್ಣನ ಹೆಂಡತಿಯರಿಗೆ ಅತ್ತಿಗೆಯರಿಗೆ ಇನ್ಸಲ್ಟ್ ಆಗುತ್ತೆ, ಅವಮಾನ ಮಾಡಿದಾಗ ಆಗುತ್ತೆ. ಅದಕ್ಕೆ ಅವರಿಬ್ರು ಹೇಳ್ತಾರೆ, ನೀನ್ ದೊಡ್ಡ ಮನುಷ್ಯ ಅಲ್ವಾ, ನೀನ್ ತಿಂದಿರೋ ರೊಟ್ಟಿಗೆ ಲೆಕ್ಕ ಗೊತ್ತಿರಲ್ಲ ನಿನಗೆ, ನೀನೇನ್ ನಮ್ಮನ್ನ ನೋಡಿ ನಗೋದು ಅಂತ ಅವರು ಇವನನ್ನ ಹೀಯಾಳಿಸ್ತಾರೆ. ಅಷ್ಟರಲ್ಲಿ ನೋಡಿ ಬೆಪ್ತಕ್ಕಡಿಗೆ ಮನುಷ್ಯರು ಅಂದ್ರೆ ಅಷ್ಟಕ್ಕಷ್ಟೇ. ಅವನು ಇನ್ನೊಂದು ಅತ್ತಿಗೆ ಹೇಳ್ತಾಳೆ, ಅವನಿಗೆ ಬರೀ ಯಾರ ಜೊತೆ ಕೆಲಸ ಮಾಡಿ ಅಭ್ಯಾಸ, ಎತ್ತಿನ ಜೊತೆನೆ ಕೆಲಸ ಮಾಡಿ ಅಭ್ಯಾಸ, ಅದು ಎತ್ತಿಗಿಂತ ಸ್ವಲ್ಪ ಬುದ್ಧಿ ಇವನಿಗಿದೆ ಅಂತ ಅವನ್ ತಲೆಯಲ್ಲಿ ಇರೋದು ಅಷ್ಟೇ, ಅದು ಬಿಟ್ರೆ ಅವನೇನು ಮನುಷ್ಯ ಅಲ್ಲ ಅಂತ ಅವರು ಹೇಳ್ತಾರೆ. ಅಷ್ಟರಲ್ಲಿ ಬೋಳೆಶಂಕರ ಹೇಳ್ತಾರೆ, ನೋಡಿ ನನ್ನನ್ನ ನಾನೇನೋ ದಡ್ಡ ಇರ್ಬೋದು, ನಿಮ್ಮ ಗಂಡಂದ್ರಿಗಿಂತ ಹೆಚ್ಚು ಓದಿಲ್ಲ, ವಿದ್ಯಾವಂತನಲ್ಲ, ದಡ್ಡ ಇರ್ಬೋದು, ಆದ್ರೆ ನೀವು ಹೇಳೋದೆಲ್ಲ ನನಗೇನು ಅರ್ಥ ಆಗ್ತಿಲ್ಲ, ನಾನೇನು ಹೇಳಬೇಕು ಅದನ್ನ ನೀವು ಹೇಳೋದನ್ನೆಲ್ಲ ನಾನು ಒಪ್ಕೊಳ್ಳೋದು ಇಲ್ಲ. ನೀವು ನನ್ನನ್ನು ದಡ್ಡ ಅಂತನೋ ಆ ಮನುಷ್ಯ ಅಲ್ಲ ಅಂತನೋ ದೆವ್ವ ಅಂತ ಹೇಳಿದ್ರೆ ನಾನು ಅದನ್ನೆಲ್ಲ ಒಪ್ಕೊಳ್ಳಲ್ಲ. ನೀವೇನು ಕೇಳಿದ್ದೀರಾ ಅದಕ್ಕೆ ಸರಿಯಾದ ಉತ್ತರವನ್ನು ನಾನು ಕೊಟ್ಟಿದ್ದೀನಿ, ನನಗೇನು ಕಾಣ್ತಿದೆ ಅದನ್ನು ನಾನು ಹೇಳಿದ್ದೀನಿ. ಇನ್ನು ನಿಮಗೆ ಬಿಟ್ಟಿದ್ದು, ನೀವು ಸೀದಾ ಎಲ್ಲಿಗೋಗಿ ನರಕಕ್ಕೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಅವನ ಪಾಡಿಗೆ ಅವನ ಕೆಲಸದಲ್ಲಿ ತೊಡಗ್ತಾನೆ, ಅವನ ಒಂದು ಉಳುಮೆಯ ಕೆಲಸದಲ್ಲಿ ಅವನು ತೊಡಗ್ತಾನೆ. ಇದಿಷ್ಟು ಆಗತ್ತೆ ನೋಡಿ. ನೆಕ್ಸ್ಟ್ ಸರ್ದಾರನ ಹೆಂಡತಿ ಕೇಳ್ತಾಳೆ, ನಮಗೆ ನರಕಕ್ಕೆ ಹೋಗು ಅನ್ನೋನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ರಿ, ನೀವೇನ್ ಗಂಡಸ್ರ ಪ್ರಾಣಿಗಳ? ಈ ಪ್ರಾಣಿ ಅಂತವನ ಜೊತೆಗಿರೋದಕ್ಕಿಂತ ಯಾರೋ ರಾಜರ ಕೈಲಿ ಸಿಪಾಯಿ ಆಗಿರೋದು ಮೇಲು. ಸಾಹುಕಾರನ ಹೆಂಡತಿ, ಈ ಬೆಪ್ತಕ್ಕಡಿ ಜೊತೆ ಇರೋದಕ್ಕಿಂತ ಯಾರ್ದೋ ಅಂಗಡಿಲಿ ಲೆಕ್ಕ ಬರಿತಾ ಜೀವನ ಮಾಡೋದು ಮೇಲು. ಸರ್ದಾರ್ನ ಹೆಂಡತಿ, ರೀ ಆಸ್ತಿ ಪಾಲು ಮಾಡಿ ಈಸಿಕೊಳ್ಳಿ, ಬೇಕಾದ ಹಾಗೆ ಪಾಳೆಗಾರನಾಗಿರ್ಬೋದು. ಸಾಹುಕಾರನ ಹೆಂಡತಿ, ರೀ ಆಸ್ತಿ ಭಾಗ ಮಾಡಿ ನಮಗೆ ಬಂದಷ್ಟರಿಂದಲೇ ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡು ಸಾಹುಕಾರರಾಗಿರ್ಬೋದು. ಸರ್ದಾರ, ಅಯ್ಯ ಕಾಮಣ್ಣ, ನಮಗಿರೋ ಆಸ್ತಿ 3 ಭಾಗ ಮಾಡಿ 1 ಭಾಗ ನನಗೆ ಕೊಡು, ಎಲ್ಲಾದರೂ ಪಾಳೆಗಾರಿಕೆ ಮಾಡಿಕೊಂಡಿರ್ತೇನೆ, ಆದ್ರೆ ಖಂಡಿತ ಈ ಬೆಪ್ತಕ್ಕಡಿ ಜೊತೆ ಇರೋದಿಲ್ಲ. ಏನಾಗುತ್ತೆ ಇಲ್ಲಿ, ಅವನು ಬೋಳೆಶಂಕರನನ್ನ ಮೊದಲೇ ಅತ್ತಿಗೆಯರಿಗೆ ಆಗೋದಿಲ್ಲ. ಬೋಳೆಶಂಕರನಿಂದ ಆಸ್ತಿಯನ್ನೆಲ್ಲ ಕಬಳಿಸ್ಬೇಕು ಅನ್ನೋ ದುರಾಸೆ ಅವರಿಗೆ ಮೂಡ್ಬಿಡುತ್ತೆ. ಈ ಒಂದು ದುರಾಸೆ ಬಂದಾಗ ಅವರಲ್ಲೇ ಜಗಳ ಶುರುವಾಗತ್ತೆ.
ಏನಾಗುತ್ತೆ ಅಂದ್ರೆ ನೀವು ಸೀದಾ ನರ್ಕಕ್ಕೆ ಹೋಗಿ ನನಗೇನು ಗೊತ್ತು ಅದನ್ನ ನಾನು ಹೇಳಿದ್ದೀನಿ ಅಂತ ಹೇಳ್ತಾನಲ್ಲ ಬೋಳೆಶಂಕರ. ಅದಕ್ಕೆ ಇಬ್ರು ಅತ್ತಿಗೆಯಂದಿರು ಏನ್ ಹೇಳ್ತಾರೆ, ಅವರ ಗಂಡಂದಿರಿಗೆ ಹೇಳ್ತಾರೆ, ನೋಡಿ ಇವನು ನಿಮ್ಮ ತಮ್ಮ ನಮ್ಮನ್ನ ನರ್ಕಕ್ಕೆ ಹೋಗಿ ಅಂತ ಹೇಳ್ತಾನೆ, ನೀವು ಇದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರ, ನೀವು ಮನುಷ್ಯರು ಪ್ರಾಣಿಗಳು ಅಂತ ಅವ್ರ ಮೇಲೆ ರೇಗಾಡ್ತಾರೆ. ಇನ್ನೊಬ್ಳು ಹೇಳ್ತಾಳೆ, ಈ ಬೆಪ್ಪ ತೆಕ್ಕಡಿ ಜೊತೆ ಇರೋದಕ್ಕಿಂತ ನಾವು ಹೇಗೆ ಅಂಗಡಿಲಿ ಲೆಕ್ಕ ಬರ್ಕೊಂಡಿರ್ಬೋದು. ಆಮೇಲೆ ಕೊನೆಗೆ ಹೆಂಡತಿಯರು ಹೇಳ್ತಾರೆ, ನಮಗೆ ಆಸ್ತಿಯಲ್ಲಿ ಪಾಲು ಬೇಕು, 3 ಭಾಗ ಮಾಡಿಬಿಡಿ, ನಮ್ಮ ಪಾಲು ತಗೊಂಡು ನಾವು ಪಾಳೆಗಾರರಾಗಿ ನಮ್ಮ ಪಾಡಿಗೆ ನಾವು ಸಂತೋಷವಾಗಿರ್ಬೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಾವುಕಾರ ಕಾಮಣ್ಣ ಸರ್ದಾರ ಹೇಳ್ತಾನೆ ಕಾಮಣ್ಣನಿಗೆ, ಇನ್ನೊಬ್ಬ ತಮ್ಮನಿಗೆ ಅಣ್ಣನಿಗೆ, ಅಣ್ಣ ನೋಡು ಕಾಮಣ್ಣ ನೋಡು, 3 ಭಾಗ ಮಾಡಿಬಿಟ್ಟು 1 ಭಾಗ ನನಗೆ ಕೊಟ್ಬಿಡಪ್ಪ, ನನ್ನ ಪಾಡಿಗೆ ನಾನು ಹೋಗಿ ಎಲ್ಲಾದ್ರೂ ಬದುಕೊಂಡ್ಬಿಡ್ತೀನಿ ಸಂತೋಷವಾಗಿ ಪಾಳೆಗಾರನಾಗಿ, ಈ ಬೆಪ್ಪ ತಕ್ಕಡಿ ಜೊತೆ ನನಗೆ ಬದುಕಕ್ಕಾಗಲ್ಲ ಅಂತ 4 ಜನ ಡಿಸೈಡ್ ಮಾಡ್ತಾರೆ. ಹಾಗಾದ್ರೆ ಆಸ್ತಿ ಪಾಲಾಗಿ ಏನಾಗುತ್ತೆ ನೋಡಿ. ಸಾವುಕಾರಣ್ಣ ಹೇಳ್ತಾನೆ, ನಾನು ಅಷ್ಟೇ ಬೇಕಾದ್ರೆ ಯಾರ್ದೋ ಜಮಾ ಖರ್ಚು ಬರೆದುಕೊಂಡಿರ್ತೀನಿ, ಈ ಬೆಪ್ಪಕ್ಕಡಿ ಜೊತೆ ಇರೋದಿಲ್ಲ. ಬೋಳೆಶಂಕರ ಹೇಳ್ತಾನೆ, ನೋಡಿ ನೀವಾಗ್ಲಿ ನಿಮ್ಮ ಹೆಂಡ್ತಿಂದಿರಾಗ್ಲಿ ಹೊಲದಲ್ಲಿ ದುಡಿದವರಲ್ಲ, ಕಷ್ಟಪಟ್ಟವರಲ್ಲ. ಸರ್ದಾರ್ನ ಹೆಂಡ್ತಿ ಅಂದ್ರೆ ನೀನೊಬ್ಬನ ಕಷ್ಟದಿಂದಾನೇ ನಾವೆಲ್ಲ ಬದುಕಿದೆವು ಅಂತಲ್ಲ ನಿನ್ನ ಮಾತಿನ ಅರ್ಥ. ಸರ್ದಾರ, ಅಯ್ಯ ಆಸ್ತಿ 3 ಭಾಗ ಮಾಡಿ 1 ಭಾಗ ನೀ ತಗೋ. ಸರ್ದಾರ್ನ ಹೆಂಡ್ತಿ, 1 ಭಾಗವಾದ್ರೂ ಇವನಿಗೆ ಯಾಕೆ, ಇವನಿಗೇನು ಹೆಂಡ್ತಿನೇ ಮಕ್ಳೇ, ಮುಂದೆ ಕೂಡ ಇವನಿಗೆ ಹೆಣ್ಣು ಕೊಡುವಂತ ಉದಾರಿ ದಯಾವಂತರು ಯಾರಿಲ್ಲ, ದಿನ ಅನ್ನ ಹಾಕಿದ್ದರ ತಿರುಪೆ ಹುಡುಗಿ ಕೂಡ ಇವನನ್ನ ಮದುವೆಯಾಗೋದಕ್ಕೆ ದಯಮಾಡಿ ಒಪ್ಪೋದಿಲ್ಲ. ಬೋಳೆಶಂಕರ, ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳು ನಿಂತು ಮಾತನಾಡುತ್ತಿವೆ ಅಂತ ನನಗೊತ್ತು, ನಿಮ್ಗೇನ್ ಬೇಕೋ ಅದನ್ನು ತಗೊಳ್ಳಿ. ಇಲ್ಲಿ ಬರುತ್ತೆ ನಮ್ಮ ಪಿಶಾಚಿಗಳು. ಅವನು ಮೊದಲೇ ಹೇಳಿರ್ತಾನೆ ಅಲ್ವಾ, ಈ ಮಾತುಗಳೆಲ್ಲ ಪಿಶಾಚಿಗಳಿಂದ ಬರ್ತಾ ಇರೋದು, ನೀವಾಗಿ ಆಡ್ತಾ ಇಲ್ಲ ಅಂತ ಬೋಳೆಶಂಕರ ಹೇಳ್ತಾನೆ. ಹೌದು, ಈ ಒಂದು ದೃಶ್ಯದಲ್ಲಿ ಆ 3 ಪಿಶಾಚಿಗಳು ಬರ್ತಾರೆ. 3 ಪಿಶಾಚಿಗಳು ಹೇಗ್ ಬರ್ತಾರೆ ಅಂದ್ರೆ, 3 ಪಿಶಾಚಿಗಳು 3 ಅಣ್ಣ ತಮ್ಮಂದಿರನ್ನ ಮನಸ್ಸನ್ನ ಬದಲಾಯಿಸಿ ಅವರಲ್ಲಿ ಕೆಟ್ಟ ಆಲೋಚನೆಗಳನ್ನು ತುಂಬಿಸಿ ಅವರವರಲ್ಲಿ ಜಗಳಗಳನ್ನು ಸೃಷ್ಟಿ ಮಾಡಿ ಅವರ ಬದುಕನ್ನು ನಾಶ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ 3 ಪಿಶಾಚಿಗಳು ಬರ್ತಾರೆ. ಇವರು ಆ 4 ಜನರಲ್ಲಿ ತುಂಬಿಕೊಡ್ತಾರೆ ಪಿಶಾಚಿಗಳು. ಅಂದ್ರೆ ಇಬ್ಬರು ಅಣ್ಣಂದಿರ ಮನಸ್ಸಿನಲ್ಲಿ ಹೊಕ್ಕಿರ್ತಾರೆ, ಆಲ್ರೆಡಿ ಹೋಗಿರ್ತಾರೆ, ಅವರು ಕ್ರಿಯೇಟ್ ಮಾಡಿರ್ತಾರೆ, ಜಗಳ ಸ್ಟಾರ್ಟ್ ಆಗುತ್ತೆ. ಈಗ ಆಸ್ತಿಯಲ್ಲಿ ಪಾಲ್ ಕೇಳ್ತಾ ಇದ್ದಾರೆ. 2ನೇ ಅವನು ಹೇಳ್ತಾನೆ, ಸಾವುಕಾರಣ್ಣ ಹೇಳ್ತಾನೆ, ಸರ್ದಾರ ಹೇಳಿದ್ದಕ್ಕೆ ನನಗೂ ಅಷ್ಟೇ ಅಪ್ಪ, ನನ್ನ ಪಾಲ್ ಕೊಟ್ಬಿಟ್ರೆ ನಾನು ಎಲ್ಲಾದ್ರೂ ಹೋಗಿ ಲೆಕ್ಕ ಬರ್ಕೊಂಡು ಸುಮ್ಮನಿದ್ಬಿಡ್ತೀನಿ ಅಂತ. ಅಷ್ಟರಲ್ಲಿ ಬೋಳೆಶಂಕರ ಹೇಳ್ತಾನೆ, ನೀವು ನೋಡಿ ಅಣ್ಣಂದಿರಿಗೆ ಹೇಳ್ತಾನೆ, ನೀವಾಗ್ಲಿ ನಿಮ್ಮ ಹೆಂಡ್ತಿರಾಗ್ಲಿ ಈ ಹೊಲದಲ್ಲಿ ದುಡ್ದಿಲ್ಲ, ಕಷ್ಟಪಟ್ಟಿಲ್ಲ, ಇದರಲ್ಲಿ ಕಷ್ಟಪಟ್ಟಿರೋದು ನಾನು ಮಾತ್ರ ಅಂತ ಹೇಳ್ತಾನಷ್ಟೇ. ಅಷ್ಟರಲ್ಲಿ ಅಣ್ಣನ ಹೆಂಡತಿ ಹೇಳ್ತಾಳೆ, ಓ ಹಾಗಾದ್ರೆ ಈ ಆಸ್ತಿಯಲ್ಲಿ ನಮ್ಮ ಪಾಲ್ ಕೊಡೋಕ್ಕೆ ಅಂದ್ರೆ ನೀನ್ ಕಷ್ಟಪಟ್ಟಿರೋದ್ರಲ್ಲಿ ನಾವು ತಿನ್ಕೊಂಡಿದೀವಿ ಅಂತನ ಅರ್ಥ ಅಂತ ಹೇಳ್ಬೇಕಾದ್ರೆ, ಆ 3 ಭಾಗ ಮಾಡೋದು, 3 ಭಾಗ ಮಾಡ್ತೀವಿ, 3 ಭಾಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು, ನೀನು ಒಂದು ತಗೋ ಅಂತ ಅಣ್ಣ ಹೇಳ್ತಾನೆ. ಅಷ್ಟರಲ್ಲಿ ಸರ್ದಾರ್ನ ಹೆಂಡತಿ ಗಂಡನನ್ನ ಕರೆದ್ಬಿಟ್ಟು ಹೇಳ್ತಾಳೆ, ಅವನಿಗೊಂದು ಭಾಗ ಯಾಕೆ, ಎಂಥ ದುರಾಸೆ ನೋಡಿ, ಅವ್ರವ್ರಿಗೆ ಸಿಕ್ಕಿರೋ ಆಸ್ತಿಯಲ್ಲಿ ಅವ್ರು ಇರ್ತೀವಿ ಅಂತ ಹೇಳ್ತಾರೆ, ಆದ್ರೂ ಬಿಡಲ್ಲ. ಅವನಿಗೂ ಯಾಕೆ, ಬೋಳೆಶಂಕರನಿಗೆ ಯಾಕೆ ಆಸ್ತಿಯಲ್ಲಿ ಪಾಲು ಬೇಕು, ಅವನಿಗೇನು ಹೆಂಡ್ತಿನ ಮದುವೆ ಆಗಿದ್ಯಾ, ಹೆಂಡ್ತಿ ಇದಾರ, ಮಕ್ಳಿದಾರ, ನಮ್ಮ ತರ ಏನು ಸಂಸಾರ ಇಲ್ಲ, ಅವನಿಗೆ ಯಾವ ಭಿಕ್ಷುಕಿ ತಿರುಪೆ ಎತ್ತವಳು ಕೂಡ ಅವಳನ್ನ ಮದುವೆ ಆಗಲ್ಲ, ಯಾರು ಕೂಡ ಅವನಿಗೆ ಹೆಣ್ಣು ಕೊಡಲ್ಲ, ಅದರಿಂದ ಅವನಿಗೆ ಆಸ್ತಿಯಲ್ಲಿ ಪಾಲು ಬೇಡ ಅಂತ ಡಿಸೈಡ್ ಆಗುತ್ತೆ. ಆಗ ಬೋಳೆಶಂಕರ ಹೇಳ್ತಾನೆ, ನಿಮ್ಮೆಲ್ಲರ ಹಿಂದೆ ಯಾರಿದ್ದಾರೆ, ಪಿಶಾಚಿಗಳು ನಿಮ್ಮನ್ನ ಈ ತರ ಮಾತಾಡಿಸ್ತಾ ಇರೋದ್ರಿಂದ ನೀವು ಇಂಥ ಕೆಟ್ಟ ಮಾತುಗಳನ್ನೆಲ್ಲ ಆಡ್ತಿದ್ದೀರಾ, ನಿಮ್ಗೇನು ಬೇಕೋ ಅದನ್ನ ತಗೊಳ್ಳಿ ಅಂತ ಅವನು ಬಿಟ್ಟು ಬಿಡ್ತಾನೆ ಅಣ್ಣಂದಿರನ್ನ ಮತ್ತೆ ಅತ್ತಿಗೆಯಂದಿರನ್ನ. ಸಾವುಕಾರನ ಹೆಂಡತಿ, ಎಲ್ಲಾ ಭಕ್ತಕಡಿ ನಮಗೆ ಪಿಶಾಚಿಗಳು ಅಂತಾನೆ ಕೇಳಿದೇನೆ ಅಕ್ಕ. ಸರ್ದಾರ್ನ ಹೆಂಡತಿ, ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ರಿ, ನೀವೇನ್ ಗಂಡಂದಿರಾ? ಸಾವುಕಾರಣ್ಣ, ಇನ್ನು ತಡೆದು ಪ್ರಯೋಜನವಿಲ್ಲ, ನೋಡಣ್ಣ, ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರ್ಲಿ, ಒಳ್ಳೆ ಗದ್ದೆ ತೋಟ ಹೊಲವೆಲ್ಲ ನಿನಗೆ, ನದಿ ಹತ್ರ ಕಲ್ಲು ಮರಡಿ ಇದೆಯಲ್ಲ ಅದು ಬೆಪ್ತಕ್ಕಡಿಗೆ, ಸರಿನಾ? ಬೋಳೆಶಂಕರ, ನಿಮ್ಗೇನ್ ಬೇಕೋ ಅದನ್ನು ತಗೊಂಡು ನಿಮ್ಮ
ಪಿಶಾಚಿಗಳ ಸಮೇತ ಹೋಗಿ. ಸರ್ದಾರ, ಮತ್ತೆ ಪಿಶಾಚಿ ಅಂತೀಯ? ಸಾವುಕಾರಣ್ಣ, ನಾವು ಕೇಳಿದ್ದನ್ನ ಕೊಟ್ಟಿದ್ದಾನೆ, ಮತ್ತೆ ಕೋಪ ಯಾಕೆ, ಬಾರಣ್ಣ ಹೋಗೋಣ ಅಂತ ಹೇಳಿ ಹೋಗ್ತಾರೆ. ಏನಾಗುತ್ತೆ ಇಲ್ಲಿ? ಪಿಶಾಚಿಗಳು ಅಂತ ಹೇಳಿದ್ದು ಅತ್ತಿಗೆಂದಿರಿಗೆ ಅಲ್ಲ. ಅವನು ಹೇಳಿರ್ತಾನೆ ಏನು ಅಂದ್ರೆ, ಪಿಶಾಚಿಗಳ ತರ ಆಟ ಆಡ್ತಿರೋ ಅತ್ತಿಗೆಂದಿರಿಂದನೇ ಅಣ್ಣಂದಿರು ಹಾಳಾಗ್ತಿರೋದು ಅಂತ ಅವನು ಅನ್ಕೊಂಡಿದ್ದಾನೆ. ಆದ್ರೆ ನಿಜವಾಗಿ ಅಲ್ಲಿ ಪಿಶಾಚಿಗಳು ಅವ ಅಣ್ಣಂದಿರ ಮನಸ್ಸಿನೊಳಗಡೆ ಹೊಕ್ಕಿ ಈ ಒಂದು ದೃಶ್ಯದಲ್ಲಿ ಕೆಲಸಗಳನ್ನ ಮಾಡ್ತಾ ಇದೆ. ಈ ಅಣ್ಣಂದಿರು ದುರಾಸೆಗೆ ಬಿದ್ದು ಏನ್ ಮಾಡ್ತಾರೆ, ಅತ್ತಿಗೆಯಂದಿರೆಲ್ಲ ಇನ್ನೂ ಜಗಳಕ್ಕೆ ಹೋಗ್ತಾರೆ ಬೋಳೆಶಂಕರನ ಹತ್ರ. ಏನು ಅಂತ, 3 ಭಾಗ ಮಾಡಿ ಅದರಲ್ಲೂ 1 ಭಾಗ ಕೊಡದೆ ಸತಾಯಿಸೋದ್ರ ಜೊತೆಗೆ ನಮ್ಮನ್ನ ಪಿಶಾಚಿ ಅಂತೀಯಾ ಅಂತ ಬೆಪ್ತಕಡಿಗೆ ಅವರು ಹೇಳ್ತಾರೆ. ಆಮೇಲೆ ಇನ್ನೊಬ್ಬನ ಹೆಂಡತಿ, ಸರ್ದಾರನ ಹೆಂಡತಿ ಹೇಳ್ತಾಳೆ, ನೋಡಿ ನಿಮ್ಮ ತಮ್ಮ ನಮ್ಮನ್ನ ಪಿಶಾಚಿಗಳು ಅಂತ ಇದ್ರೂ ಕೂಡ ನೀನು ಕೇಳ್ಕೊಂಡು ಸುಮ್ಮನಿದೀಯಾ, ನೀನು ಅವನಿಗೆ ಏನು ಮಾಡ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇನ್ನು ತಡೆದು ಪ್ರಯೋಜನವಿಲ್ಲ ಅಂತ ಹೇಳಿ ಸಾವುಕಾರ ಕಾಮಣ್ಣ ಹೇಳ್ತಾನೆ, ನೋಡಣ್ಣ, ದುಡ್ಡು ಪೆಟ್ಟಿಗೆ ಎಲ್ಲ ಇದೆಯಲ್ಲ ಅದೆಲ್ಲ ನನಗೆ, ಮತ್ತೆ ಒಳ್ಳೆ ಗದ್ದೆ ಹೊಲ ಎಲ್ಲ ಇದೆಯಲ್ಲ ಅದೆಲ್ಲ ನಿನಗೆ ಪಾಲು ಆಯ್ತು. ಆ ಹಾಳು ಬಿದ್ದಿರುವಂತ ಏನೂ ಕೆಲಸಕ್ಕೆ ಬಾರದಂತ ಬರಡು ಭೂಮಿ ಇದೆಯಲ್ಲ ಅದನ್ನ ಯಾರಿಗೆ ಕೊಟ್ಬಿಡೋಣ? ಅಲ್ಲಿ ಬರೀ ನದಿ ಹತ್ತಿರ ಕಲ್ಲು ಮರಡಿ ಅಂದ್ರೆ ಬರೀ ಕಲ್ಲು ಮಣ್ಣುಗಳು ಮರಳುಗಳು ತುಂಬಿರುವಂತ ಆ ಭೂಮಿ ಏನಿದೆ ಅದನ್ನ ಬೋಳೆಶಂಕರನ ಕೊಟ್ಬಿಡೋಣ, ಅಲ್ಲಿಗೆ ಆಸ್ತಿ ಪಾಲಾಯ್ತು ಅಂತ ಹೇಳ್ತಾರೆ. ಸರಿಯಾ ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ಸರಿಯಪ್ಪ, ನಿಮ್ಗೇನು ಬೇಕೋ ಅದನ್ನೆಲ್ಲ ತಗೊಂಡೋಗಿ, ಪೆಟ್ಟಿಗೆ ತಗೊಂಡೋಗಿ, ಹಣ ತಗೊಂಡೋಗಿ, ಒಳ್ಳೆ ಹೊಲನೇ ತಗೊಂಡೋಗಿ, ನನಗೇನು ಬೇಡ, ಅದ್ರ ಜೊತೆಗೆ ನಿಮ್ಮ ಪಿಶಾಚಿಗಳನ್ನು ಕರ್ಕೊಂಡೋಗಿ. ಹೆಂಡತಿಯರಿಗೆ ಹೇಳ್ತಾನೆ, ನಿಮ್ಮ ಪಿಶಾಚಿಗಳನ್ನು ಕರ್ಕೊಂಡೋಗಿ ಅಂತ. ಅಷ್ಟರಲ್ಲಿ ಸರ್ದಾರ ಹೇಳ್ತಾನೆ, ಸರ್ದಾರ ಸೋಮಣ್ಣ, ಮತ್ತೆ ನಮ್ಮ ಹೆಂಡತಿಯರಿಗೆ ನೀನು ಪಿಶಾಚಿ ಅಂತ ಹೇಳ್ತೀಯ ಅಂತ ಅವನ್ನ ಹೊಡಿಲಿಕ್ಕೆ ಹೋಗ್ತಾನೆ. ಆಗ ಸಾವುಕಾರ ಕಾಮಣ್ಣ ಏನ್ ಮಾಡ್ತಾನೆ, ತಡೀತಾನೆ, ಸುಮ್ನಿರು ಸಾಕು, ಅವನು ಏನ್ ನಮ್ಗೆ ಬೇಕೋ ಅದನ್ನ ಕೊಟ್ಬಿಟ್ಟಿದಾನಲ್ಲ, ತಗೊಂಡು ಹೋಗ್ಬಿಡೋಣ, ಇನ್ನು ಅವನ್ ಸಾವಾಸಕ್ಕೆ ಬರೋದ್ ಬೇಡ ಅಂತ ಹೇಳಿ ಅವರು 4 ಜನರು ಅಲ್ಲಿಂದ ಹೊರಡ್ತಾರೆ. ಮುಂದೆ ಬೋಳೆಶಂಕರ ಏನ್ ಮಾಡ್ತಾನೆ ನೋಡಿ, ನಾನು ದಡ್ಡ ಅಂತ ಅವರ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ನನಗೂ ಇದೆ. ಆದರೆ ನಾನ್ಯಾರ ಮ್ಯಾಲೂ ನನ್ನ ಅಭಿಪ್ರಾಯ ಹೇರೋದಿಲ್ಲ ಅಷ್ಟೇ. ನಗಬೇಕೋ ಅಣ್ಣ, ನಗಬೇಕೋ, ನೀನು ಹೂವಿನ ಹಾಗೇನೆ ನಗಬೇಕೋ, ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ರು ಚೆಂಗುಲಾಬಿ ಹೂವಿನ ನಗೆಯ ನಗಬೇಕೋ. ಅವನಿಗೆ ನಗು ಬರುತ್ತೆ. ಯಾಕೆ ನಗು ಬರುತ್ತೆ ಅಂದ್ರೆ, ಇದು ಹಾಡು ಹೆಂಗೆ ಅಂದ್ರೆ, ಅವನು ಹೇಳ್ತಾನೆ, ನಾನು ದಡ್ಡ ಇರ್ಬಹುದು, ಆದ್ರೆ ನನ್ನ ಅಭಿಪ್ರಾಯವನ್ನ ಇನ್ನೊಬ್ಬರ ಮೇಲೆ ಹೇರೋದು ನನಗಿಷ್ಟ ಇಲ್ಲ. ಅವ್ರವ್ರಿಗೆ ಅಂತ ಅವ್ರವ್ರದೇ ಆದಂಥ ಅಭಿಪ್ರಾಯಗಳಿರುತ್ತೆ, ಐಡಿಯಾಗಳಿರುತ್ತೆ, ಆಲೋಚನೆಗಳಿರುತ್ತೆ. ಅದಕ್ಕೆ ನಾವು ಅಡ್ಡಿಪಡಿಸ್ಬಾರ್ದು. ಇವರು ಈ ಥರ ಮಾಡ್ತಿರೋದನ್ನ ನೋಡಿ ನನಗೆ ನಗು ಬರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನಗಬೇಕು ಅಣ್ಣ ನಗಬೇಕು, ನೀನು ಹೂವಿನ ಹಾಗೇನೆ ನಗಬೇಕು, ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ರು ಚೆಂಗುಲಾಬಿ ಹೂವಿನ ನಗೆಯ ನಗಬೇಕು. ಅಂದ್ರೆ ನಗಬೇಕು ಅಣ್ಣ, ನಗಬೇಕು. ಹೇಗೆ ನಗಬೇಕು? ನಗ್ನಗ್ತಾ ಇರಬೇಕು. ಇಂಥ ಕೆಟ್ಟವರು ಎಷ್ಟೇ ಜನ ಬಂದು ಹೋದರೂ ಕೂಡ, ನನಗೆಷ್ಟೇ ಕಷ್ಟ ಕೊಟ್ಟರು, ನನಗೆಷ್ಟೇ ಅವರ ಅಭಿಪ್ರಾಯವನ್ನು ಒತ್ತಡವನ್ನು ಹೇರಿದ್ರು ಕೂಡ ನಾನು ನಗ್ತಾ ಇರಬೇಕು. ನನ್ನ ಬದುಕನ್ನು ನಗ್ತಾ ನಾನು ಕಳಿಬೇಕು. ಹೇಗೆ ಅಂದರೆ, ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದ್ರು ಕೂಡ ಚೆಂಗುಲಾಬಿ ಹೂವು ಅರಳಿದ ಹಾಗೆ ನಾನು ನಗೆಯನ್ನ ಬೀರಬೇಕು ಅಂತ ಹೇಳಿ ಅವನ ಒಂದು ಅಭಿಪ್ರಾಯವನ್ನ ಅವನು ಹೇಳ್ತಾನೆ. ಈ ತರದ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತ ಬೋಳೆಶಂಕರ, ಈ ಒಂದು ಬೆಪ್ತಕಡಿ ಬೋಳೆಶಂಕರ ಅಂತ ಈ ಒಂದು ದೃಶ್ಯ 1 ಇವತ್ತಿಗೆ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ 2ನೆಯ ದೃಶ್ಯದೊಂದಿಗೆ ನಾನು ನಿಮ್ಮೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.